ಕಾರ್ಯಕ್ರಮ ಸ್ವಲ್ಪ ತಡಾದಕ್ಕೆ ಕ್ಷಮೆ ಹೇಳ್ತಾ, ಇವತ್ತು ಇಡೀ ಜಿಲ್ಲೆಯಲ್ಲಿ ಕಲೆ, ಸಾಂಸ್ಕೃತಿಕ, ಕ್ರೀಡೆ ಮುಂತಾದ ಸಾಂಸ್ಕೃತಿಕ ಹಬ್ಬಗಳನ್ನ ಆಯಾ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ. ಅದರಂತೆ ಚನ್ನಪಟ್ಟಣದಲ್ಲೂ ಕೂಡ ಇವತ್ತು ಈ ಒಂದು ಬೊಂಬೆ ನಾಡಿನ ಗಂಗೋತ್ಸವ ಹೆಸರಿನಲ್ಲಿ ಈ ಒಂದು ತಾಲೂಕಿನ ಬಹಳಷ್ಟು ಜನ ಕಲಾವಿದರು, ಕ್ರೀಡಾಪಟುಗಳು, ಸಾಂಸ್ಕೃತಿಕ ರಾಯಭಾರಿಗಳು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನ ಮೆರೆದಂತ ವಿದ್ಯಾರ್ಥಿನಿಯರು, ಹಿರಿಯರು, ಕಿರಿಯರು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು, ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ರೈತ ಕುಲ ಒಟ್ಟಾರೆ ಎಲ್ಲ ಕ್ಷೇತ್ರದ ಪ್ರತಿಭೆಗಳನ್ನ ಚನ್ನಪಟ್ಟಣ ತಾಲೂಕಿನ ಜನಗಳಿಗೆ ಅನಾವರಣ ಮಾಡುವುದರ ಮುಖಾಂತರ ಈ ಒಂದು ಹಬ್ಬವನ್ನ ಪ್ರಾರಂಭ ಮಾಡಿದ್ದೀವಿ. ಕಳೆದ 15 ದಿವಸಗಳಿಂದ ಕ್ರೀಡೆಯನ್ನ, ಕ್ರಿಕೆಟ್ ಅನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಇವತ್ತು ತಾಲೂಕು ಮಟ್ಟದಲ್ಲಿ ಅಂತಿಮ ಘಟ್ಟದಲ್ಲಿದ್ದೀವಿ. ಸುಮಾರು 100 ಕ್ರಿಕೆಟ್ ತಂಡಗಳು ಇಡೀ ತಾಲೂಕಿನಾದ್ಯಂತ ಸ್ಪರ್ಧೆ ಮಾಡಿದ್ರು. ಆ ಒಂದು ಆಯಾ ಜಿಲ್ಲಾ ಪಂಚಾಯತಿಯ ಮುಖಂಡರುಗಳು, ಎಲ್ಲ ಕ್ರೀಡಾ ಅಭಿಮಾನಿಗಳು ಆ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸ್ಕೊಟ್ರು. ಇವಾಗ ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್ ಮುಂತಾದ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಎಲ್ಲ ಈ ಒಂದು ಕ್ರೀಡಾ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯಲಿ. ಇದಕ್ಕೆ ಬೆಂಗಾವಲಾಗಿ ನಿಂತ ಎಲ್ಲ ನಮ್ಮ ತಾಲೂಕಿನ ಯುವ ಮುಖಂಡರುಗಳು, ಪಕ್ಷದ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ, ಉತ್ಸಾಹದಿಂದ, ಈ ಒಂದು ಕ್ರೀಡಾ ಮನೋಭಾವದಿಂದ ಈ ಒಂದು ಸ್ಪರ್ಧೆಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತು ನಿರ್ವಹಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು ಹೇಳ್ತಾ, ಈ ಕಾರ್ಯಕ್ರಮಗಳಲ್ಲಿ ಸಣ್ಣ ಪುಟ್ಟ ತಪ್ಪು ಒಪ್ಪುಗಳು ಬಂದು ಕೂಡ ಅದನ್ನ ತಾವು ಬಹಳ ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಡದೆ ಕ್ರೀಡಾ ಮನೋಭಾವದಿಂದ ಎಲ್ಲರೂ ಕೂಡ ವರ್ತಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಾಲೂಕಿನ ಬಹಳಷ್ಟು ಕ್ರೀಡಾಪಟುಗಳು, ಮಾಧ್ಯಮದ ಸ್ನೇಹಿತರು, ಕ್ರೀಡಾಭಿಮಾನಿಗಳು, ಈ ಒಂದು ದೈಹಿಕ ಶಿಕ್ಷಕರು ಎಲ್ಲರೂ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಈಗ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಗೆದ್ದಂತ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳನ್ನ ಜಿಲ್ಲಾ ಮಟ್ಟಕ್ಕೆ ಕರೆತಕ್ಕೆ ಕರೆದಿರ್ತಕ್ಕಂತ ಕೆಲಸವನ್ನ ನಮ್ಮ ಎಲ್ಲ ಈ ಒಂದು ಕ್ರೀಡೆಯ ಜವಾಬ್ದಾರಿಯನ್ನ ಒತ್ಕೊಂಡಿರ್ತವರು ನಿರ್ವಹಿಸ್ತಾರೆ ಅಂತ ಹೇಳ್ತಾ, ಬಹಳ ಮುಖ್ಯವಾಗಿ ಕೋಆರ್ಡಿನೇಟರ್ ಆಗಿ ವಿಶ್ವನಾಥ್ ಅವರು ಕನಕಪುರದಿಂದ ಬಂದು ತಾಲೂಕಿನ ಎಲ್ಲ ಒಂದು ಈ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲ ಯುವಕರನ್ನ ಸಂಘಟನೆ ಮಾಡಿಕೊಂಡು ಒಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಮುಂದೆ ಇರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಧನ್ಯವಾದಗಳು ಹೇಳ್ತಾ, ತಡ ಆಗೋದ್ರಿಂದ ಆ ಹರಿತ ಬೌನ್ಸ್ ಮಾಡಬಹುದು ಕ್ಷಮೆ ಕೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ನಮಸ್ಕಾರ.